ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು, ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಅಮರ ಪ್ರೇಮದ ಮಧು. ರಾತ್ರಿಯಲ್ಲಿ ಪರಪುರುಷನ ಸ್ವರ ಕೇಳಿ ಬಂದಾಗ ದಿಗ್ಭ್ರಾಂತಳಾದಳು. ಅದು ಮನೋಹರನ ಸ್ವರ ಎಂಬುದು ಅರಿವಾದಾಗ ಆಶ್ಚರ್ಯಚಕಿತಳಾದಳು. ಅವರಿಬ್ಬರ ಸಂಭಾಷಣೆ ಕೇಳಿಸಿಕೊಂಡಳು. ನಿಜವಾಗಿ ಅವಳ ಮನಸ್ಸು ಹದ ಮಾಡಿದ್ದೀಯಾ ಸ್ವರ್ಣ? ಚಿಂಟೂನ್ನ ನಾಳೇನೆ ಕರ್ಕೊಂಬಲ್ಲ, ಇನ್ನೂ 8 ದಿನ ತೊಳಲಾಡಿಸೋಣವೇ ಎಂದ. ಮನು, ಬೇಡ ಮಹಾರಾಯ. ಆ ಹುಡುಗ ಮಹಾ ಹತಮಾರಿ, ಹೊಡೆದು ಬಡಿದು ಮಾಡಿದರೂ ಸುಧಾರಿಸ್ಲಿಕ್ಕಾಗಲ್ಲ ಮಾಯಿ ಅಂತ ಪರಪ್ಪ ಅವನ ಹೆಂಡತಿ ಒದ್ದಾಡ್ತಾರೆ. 2 ಸಲ ಜ್ವರದಲ್ಲಿ ಮಲಗಿದ್ದನಂತೆ. ಒಳ್ಳೆ ಡಾಕ್ಟರ್ ಹತ್ತಿರ ತೋರಿಸಿ ಚಿಕಿತ್ಸೆ ಕೊಡಿಸೋ ಹಾಗಿಲ್ಲ. ಕದ್ದು ಮುಚ್ಚಿ ಇಟ್ಟುಕೊಂಡ ಹುಡುಗ. ಜ್ವರದಲ್ಲಿ ಕಾಲ ಮೇಲೆ ಹೊಡೆದಿದ್ದಾಳೆ ಅವನ ಹೆಂಡತಿ. 2 ದಿನದಿಂದ ಏಳೋಕೆ ಆಗಲ್ಲವಂತೆ. ಅಕಸ್ಮಾತ್ ಆ ಹುಡುಗ ಸತ್ತುಗಿತ್ತರೆ ಏನು ಮಾಡಬೇಕು? ಹೀಗಾಗಿ ನಾಳೆ ಕರ್ಕೊಂಬಂದ್ರಿಡು, ಅವಳು ಖಂಡಿತ ನಿಂಗೆ ಒಲಿತಾಳೆ ಎಂದಳು. ನಿನ್ನ ಮಾತು ನಿಜವಾದರೆ ನಿನಗೆ 5 ಲಕ್ಷ ಆಸ್ತಿ ಮಾಡ್ತೀನಿ ಸ್ವರ್ಣ ಎಂದ. ನೀನು ನಂಗೇನು ಕಡಿಮೆ ಮಾಡಿದ್ದಿ ಮನು? ಇವರನ್ನ ನನ್ನ ಕೆಡಿಸಿ ಕೈ ಬಿಟ್ಟಿದೊಂದ. ಹೆಂಡತಿಗೆ ಹೆದರಿ ದೂರ ಮಾಡಿದರು. ಗಂಡ ಅನಿಸ್ಕೊಂಡ ಆ ಪ್ರಾಣಿ ಚಪ್ಪಲಿಲಿ ಹೊಡೆದು ದೂರ ತಳ್ಳಿದರು. ಆಗಿನ ದಿನಗಳಲ್ಲಿ ನೀನು ನೆರವಿಗೆ ಬರದೇ ಇದ್ದರೆ ನಾನು ತಿಪ್ಪೆಗೆಸೆದ ಹೂವಾಗಿದ್ದೆ. ನೀನು ಕೈ ಹಿಡಿದ 16 ಲಕ್ಷ ರೂಗಳ ಆಸ್ತಿ ಮಾಡಿಕೊಟ್ಟೆ. ಆ ಚಿಲ್ಡ್ರನ್ಸ್ ಬೋರ್ಡಿಂಗ್ ಒಬ್ಬ ಡೈರೆಕ್ಟರ್ ಆಗಿ ಮಾಡಿ ಅದಕ್ಕೂ ನನ್ನ ಹೆಸರಲ್ಲಿ 5 ಲಕ್ಷ ರೂ ಕೊಟ್ಟೆ. ನಾನು ಒಲಿದ ಹೆಣ್ಣಿಗೆ ಅಷ್ಟು ಮಾಡೋದೇನು ಹೆಚ್ಚು? ನಿನ್ನ ಯೌವನದ ದಿನಗಳಲ್ಲಿ ನೀನು ನನ್ನ ಕೈಗೆ ಸಿಕ್ಕಿದ್ರೆ ನಿನ್ನೆ ಮದುವೆ ಆಗಿಬಿಡ್ತಿದ್ದೆ. ನೀನಂತೂ ನನ್ನ ಕೈಗೆ ಸಿಕ್ಕಿಲ್ಲ. ನಿನ್ನ ಪ್ರತಿರೂಪ ನಿನ್ನ ಮಗಳು ನನ್ನ ಹೃದಯಕ್ಕೆ ಲಗ್ಗೆ ಹಾಕಿದ್ದಾಳೆ. ನಿನ್ನ ಹೆಣ್ಣಿನ ಹುಚ್ಚು ಒಂದು ಬಿಟ್ರೆ ನೀನು ಬೇರೆಲ್ಲ ವಿಷಯದಲ್ಲಿ ಚೊಕ್ಕ ಚಿನ್ನ. ಕಣ್ಣಿಗೆ ಕಂಡ ಪ್ರತಿಯೊಂದು ಹೊಸ ಹೆಣ್ಣು ಬೇಕುನ್ನೋನು ನೀನು. ಆದರೆ ನಾನು ಈ ವಿಷಯ ಸಹಿಸಿದ ಹಾಗೆ ನನ್ನ ಮಗಳು ಸಹಿಸಲ್ಲ. ಅವಳನ್ನ ಪ್ರೀತಿಸೋ ಹುಡುಗ ಅವಳನ್ನ ಬಿಟ್ಟು ಬೇರೆ ಹೆಣ್ಣಿನ ಹಿಂದೆ ಸುತ್ತಬಾರದು ಅಂತ ಅವಳ ಆಸೆ. ಕೆಲವು ದಿನ ಆದರೂ ನೀನು ನಿನ್ನ ಹಳೇಚಾಳಿಗಳನ್ನ ಬಿಟ್ಟಿತಾನೆ. ಅಮರ ಪ್ರೇಮದ ಮಧು. ನಾನೇನೋ ನಿನ್ನ ಮಗಳಿಗಾಗಿ ಬೇಕಾದ ನಟನೆ ಮಾಡಬಲ್ಲೆ. ನಾಳೆ ನಿನ್ನ ಮೊಮ್ಮಗನ್ನ ಕರೆತಂದ್ರೆ ನೀನೇ ಅವನನ್ನ ಮುಚ್ಚಿಟ್ಟಿದ್ದು ಅಂತ ನಿಜ ಗೊತ್ತಾದರೆ ಎಂದ ಮನೋಹರ. ಕಾಂಪೌಂಡ್ ಹಾರಿ ಹೋಗ್ತಿದ್ದ ಹುಡುಗನ್ನ ಪರಪ್ಪ ಹಿಡಿದ. ಈ ಹುಡುಗ 200 ರೂಗಳು ತೋರಿಸಿ ಬೆಂಗಳೂರು ಅಂದಾಗ ದುಡ್ಡಿನ ಆಸೆಗೆ ತಮ್ಮನೆಗೆ ಕರೆದೊಯ್ದ. ಆದರೆ ಹೆಂಡತಿ ಬೈದ ಮೇಲೆ ಹೆದರಿ ಬಂದು ನನಗೆ ಶರಣಾಗಿ ನಿಜ ಹೇಳಿದ. ನಿನ್ನ ಮನೇಲೇ ಇರಲಿ, ಚೆನ್ನಾಗಿ ನೋಡಿಕೊ ಅಂದೆ. ಆಗಲೇ ನನಗೆ ಈ ಐಡಿಯಾ ಹೊಳೆದದ್ದು. ಅವಳಿಗೆ ಕಳೆದು ಹೋದ ಮಗ ಸಿಕ್ಕಿದರೆ ಪಂಚಪ್ರಾಣ ಸಿಕ್ಕಿದ ಹಾಗೆ. ಆ ಮಗನ್ನ ಕಂಡ್ರೆ ಮೊದಲಿನಿಂದಲೂ ಪ್ರಾಣ. ಈಗ ನೀನು ಮುಂಬೈಯೆಲ್ಲ ಜಾಲಾಡಿ ಆ ಹುಡುಗನ್ನ ಹುಡುಕಿ ತಂದೆ ಅಂದರೆ ಅವಳೆದುರಿಗೆ ಹೀರೋ ಆಗಿ ನಾನು ಅವಳ ಮನಸ್ಸು ಹದ ಮಾಡ್ತಿದ್ದೀನಿ ಎಂದಳು. ಮನೋಹರ ನಿರಾಶೆಯಿಂದ ನೀನೇನೋ ದೊಡ್ಡ ಯೋಜನೆ ಹಾಕಿದ್ದಿ ಸ್ವರ್ಣ. ಆದರೆ ನಿನ್ನ ಮಗಳು ಕಡೇಲಿ ಕೈಕೊಟ್ಟರೆ ನಿನ್ನ ಮೊಮ್ಮಗಳು ದೊಡ್ಡವಳಾಗೋವರೆಗೆ ನಾನು ಕಾಯಬೇಕು. ಈಗ ಅವಳಿಗೆ 6 ವರುಷ, ಇನ್ನೂ 10 ವರುಷಕ್ಕೆ 16ರ ಬೆಡಗಿ ಎಂದ. ಮಹಾರಾಯ, ಆ ಹುಡುಗಿ ಮೇಲೂ ನೀನು ಕಣ್ಣು ಹಾಕಿದೆಯಾ? 6 ವರ್ಷದ ಮಗು. ಅವಳಿಗೆ 16 ಆಗೋ ಹೊತ್ತಿಗೆ ನನಗೆ 55 ಆಗಿರತ್ತೆ ಎಂದಳು ನಗುತ್ತಾ. ಮನೋಹರ ನಗುತ್ತಾ, ನೀನಂತೂ 16ರಲ್ಲಿ ನನ್ನ ಕೈಗೆ ಸಿಗಲಿಲ್ಲ. ಈಗ 10 ವರ್ಷದ ಹಿಂದೆ 40ರ ನಿನಗೆ 35ರ ನಾನು ಮರುಳಾಗಿದ್ದ. ಅವರ ಸರಸ ಸಂಭಾಷಣೆ ಮುಂದುವರಿದಿತ್ತು. ಏನೇನು ಹೇಳುತ್ತಿದ್ದನೋ ಆ ಎಲ್ಲಾ ಅಸಹ್ಯ ಕೇಳಿಸಿಕೊಳ್ಳಲು ಜಯಶ್ರೀ ಅಲ್ಲಿ ನಿಲ್ಲಲಿಲ್ಲ. ಕೆಳಗೆ ಇಳಿದು ಬಂದಳು. ಅವಳ ಆಲೋಚನಾ ಲಹರಿ ಹಿಂದಕ್ಕೆ ಹರಿದಿತ್ತು. ತಾಯಿಯ ಜೀವನ ಹೆಚ್ಚು ಪ್ರಚಾರ ಮಾಡದೆ ತಂದೆ ಅವಳನ್ನು ತ್ಯಜಿಸಿದ್ದರು. ತನ್ನ ಬದುಕು ಹಾಳಾಗಬಾರದೆಂದು ತಂದೆ ಎಲ್ಲಾ ವಿಷಯಕ್ಕೂ ತೆರೆ ಎಳೆದಿದ್ದರೇನೋ. ತನ್ನ ಮದುವೆ ಆಗುವವರೆಗೆ ಆಕೆ ಆಗಾಗ ಬಂದು ಹೋಗುತ್ತಿದ್ದಳು. ಮುಂಬೈನಲ್ಲಿ ಉದ್ಯೋಗದಲ್ಲಿದ್ದಾಳೆಂದೇ ತಿಳಿದಿದ್ದ.
ದೊಡ್ಡಪ್ಪನ ಸಂಬಂಧ ಮಾತ್ರ ಅಲ್ಪ ಸ್ವಲ್ಪ ತಿಳಿದಿತ್ತು. ತನ್ನೆದುರಿಗೆ ತಾಯಿಯನ್ನು ಮಾಮಿಜಿ ಎಂದು ಕೂಗುತ್ತ ನಾಟಕವಾಡುವ ಮನೋಹರ ಅವಳ ಪ್ರೇಮಿಯ. 50 ವರ್ಷ ತನ್ನ ತಾಯಿಗೀಗ. ಆದರೂ ತುಂಬಾ ಆಧುನಿಕವಾಗಿ ಸಿಂಗರಿಸಿಕೊಳ್ಳುತ್ತಾಳೆ. ಅದೆಲ್ಲ ತನಗೇನೂ ಅನಿಸಿರಲಿಲ್ಲ. ಆದರೆ ಅವರಿಬ್ಬರೂ ಪ್ರಣಯಿಗಳು. ತಾಯಿ ತನ್ನ ನರಕದ ಕೊಚ್ಚೆ ಬದುಕಿಗೆ ಮಗಳನ್ನು ದೂಡುವುದುಂಟ. ರಾತ್ರಿಯೆಲ್ಲ ಯೋಚಿಸಿ ಬೆಳಿಗ್ಗೆ ಎದ್ದು 8 ಗಂಟೆಗೆ ಸ್ನಾನ ಉಪಾಹಾರ ಮುಗಿಸಿ ತಾಜ್ ಹೋಟೆಲಿಗೆ ಬಂದಳು. ಲಿಜಿಯನ್ನು ಕಂಡು, ಲಿಜಿ ಆಂಟಿ, ನಿಮಗೆ ಕೆಲವು ವಿಷಯ ಹೇಳಬೇಕು ಎಂದೆಲ್ಲ ವಿಷಯ ಹೇಳಿದಳು. ಲಿಜಿ ಅವಳನ್ನು ಸಂತೈಸಿಯಿರಲಿ, ಈಗ ಉಪಾಯವಾಗಿ ಕಾರ್ಯ ಸಾಧಿಸಬೇಕು. ಅವನಿಗೆ ಗೂಂಡಾಗಳ ಬಲ ಇದೆ. ಮಗುನ್ನೇ ಏನಾದರೂ ಮಾಡಿದರೆ ಏನು ಮಾಡ್ತೀರಿ? ನಿಮ್ಮ ತಾಯಿ ಈ ಕತೆ ನಂಗೂ ಗೊತ್ತಿಲ್ಲ ಎಂದಳು ಲಿಜಿ. ಮೊದಲು ಬೋರ್ಡಿಂಗ್ ಪ್ಯೂನ್ ಪರಪ್ಪನ ಮನೆಗೆ ಇಬ್ಬರು ಪೊಲೀಸರೊಡನೆ ಹೋದರು. ಅವನ ಮನೆ ಹುಡುಕುವುದು ಜಯಶ್ರೀಗೇನೂ ಕಷ್ಟವಾಗಲಿಲ್ಲ. ಬೋರ್ಡಿಂಗ್ನ ಸೂಪರಿಂಟೆಂಡೆಂಟರೇ ವಿಳಾಸ ಹೇಳಿ ಮನೆ ತೋರಿಸಲು ಮತ್ತೊಬ್ಬ ಜವಾನನ್ನ ಕಳಿಸಿದರು. ಏತಕ್ಕೆಂದು ಅವರಿಗೂ ತಿಳಿದಿಲ್ಲ. ಪರಪ್ಪನ ಮನೆಯನ್ನು ಪೊಲೀಸರು ಶೋಧಿಸುವ ಅಗತ್ಯವೇ ಬೀಳಲಿಲ್ಲ. ಒಂದು ಟೀ ಸ್ಟಾಲ್ ನಡೆಸುತ್ತಿದ್ದ ಪರಪ್ಪನ ಮನೆ ಮುಂದಿನ ಹಜಾರದಲ್ಲಿ 4 ಬೆಂಚುಗಳ ಮೇಲೆ ಗಿರಾಕಿಗಳು ಕಾಫಿ ಕುಡಿಯುತ್ತಿದ್ದರು. ಒಳ ಹಜಾರದ ಒಂದು ಮಂಚದ ಮೇಲೆ ನಿಶ್ಯಕ್ತ ಜ್ವರದಿಂದ ಕೃಶವಾಗಿ ಮಗನನ್ನು ನೋಡಿ ಜಯಶ್ರೀಗೆ ದುಃಖ ಉಕ್ಕಿ ಬಂದಿತು. ಪೊಲೀಸರು ಪರಪ್ಪನನ್ನು ಬಂಧಿಸಿ ಏನೇನು ಕೇಳುತ್ತಿದ್ದರೆ ಎಲಿಜಬೆತ್ ಮಗುವನ್ನು ಆಸ್ಪತ್ರೆಗೆ ಸೇರಿಸಿದಳು. ಮಾರನೇ ದಿನ ಚಿನ್ನಿಯನ್ನು ಬೋರ್ಡಿಂಗ್ನಿಂದ ಬಿಡಿಸಿ ತಂದಳು ಜಯಶ್ರೀ. ತಾಯಿ ಮಗಳಿಗೆ ಫೋನ್ ಮಾಡಿ, ಚಿಂಟು ಸಿಕ್ಕಿದನಂತೆ, ಹೌದೇನೆ? ನಿಮ್ಮ ಲಿಜಿ ಮೇಡನ್ ನನ್ನ ಸವತಿ. ಕಡೆಗೂ ನನ್ನ ಮೊಮ್ಮಗನ್ನ ಹುಡುಕಿ ಕೊಟ್ಟ ಕೀರ್ತಿಗೆ ಪಾತ್ರಳಾದಳು. ಎಲ್ಲಾ ಸರಿ, ಚಿನ್ನಿನ್ನ ಏಕೆ ಬೋರ್ಡಿಂಗ್ನಿಂದ ಬಿಡಿಸಿದಿ? ನನ್ನ ಒಂಟಿತನ ಮರೀಲಿಕ್ಕೆ ಆ ಮಗು ಆಧಾರವಾಗಿತ್ತು ಎಂದು ಏನೋ ಹೇಳಲೆತ್ನಿಸಿದಳು. ಜಯಶ್ರೀ ಕಟುವಾಗಿ, ಅಮ್ಮ, ನಮ್ಮ ತಾಯಿ ಮಗಳ ಸಂಬಂಧ ಮುಗಿದು ಹೋಯಿತು. ಇನ್ನೆಂದೂ ನೀನು ನನಗೆ ಫೋನ್ ಮಾಡಬೇಡ. ನನ್ನ ಮಗಳನ್ನ ಇನ್ನು ಮುಂದೆ ನಿನ್ನ ನೆರಳಿಗೂ ಬಿಡಲ್ಲ ಎಂದಳು. ಏಕೆ? ಆ ಪಾಪಿಷ್ಟೆ ಎಲಿಜಬೆತ್ ನಿನ್ನ ಮನಸ್ಸು ಕೆಡಿಸಿದಳೇನು? ಪರಪ್ಪಂಗೆ ಲಂಚ ಕೊಟ್ಟು ಅವನಿಂದ ಪೊಲೀಸರೆದುರು ಸುಳ್ಳು ಹೇಳಿಕೆ ಕೊಡಿಸಿದ್ದಾಳೆ. ನನ್ನ ಮೊಮ್ಮಗನ್ನ ನಾನ್ಯಾಕೆ ಮುಚ್ಚಿಡಲಿ? ಹಿಂದೆ ನಿಮ್ಮಪ್ಪಂಗೂ ನನಗೂ ತಂದಿಟ್ಟೋಳ. ಅಮರ ಪ್ರೇಮದ ಮಧು ಅವಳು ಎಂದು ಏನೇನೋ ಒದರಾಡಿದರು. ಆದರೆ ಜಯಶ್ರೀ ಆಕೆಗೆ ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ. ಎಲಿಜಬೆತ್ಗೂ ಗೊತ್ತಿರಲಾರದ ನಿನ್ನ ಬದುಕಿನ ಕೆಲವು ಹೊಲಸು ರಹಸ್ಯಗಳು ನನಗೆ ತಿಳಿದಿವೆ. ನಾನೇ ಅವಳಿಗದನ್ನು ತಿಳಿಸಿ ಆ ದಿನ ಪರಪ್ಪನ ಮನೆಗೆ ಅವಳನ್ನು ಕರೆತಂದವಳು ಎಂಬುದನ್ನು ಹೇಳಲಿಲ್ಲ. ಪೊಲೀಸರು ಅವಳ ತಾಯಿಯನ್ನು ಬಂಧಿಸಿ ಜಾಮೀನಿನ ಮೇಲೆ ಬಿಟ್ಟರು. ಜಯಶ್ರೀ ಈಗ ನಿಮಗಾಗಿ ತುಂಬಾ ಹಂಬಲಿಸ್ತಿದ್ದಾಳೆ. ಮಗುನು ಈಗ ಪಪ್ಪಾಂತ ನಿಮಗಾಗಿ ಹಂಬಲಿಸ್ತಿದ್ದಾನೆ ಎಂದು ದೀರ್ಘ ವಿವರಣೆ ನೀಡಿದ ಲಿಜಿ. ಆ ದಿನಗಳಲ್ಲಿ ಬೆಂಗಳೂರಿಗೆ ಫೋನ್ ಮಾಡಿದ್ದೆ. ನೀವು 2 ತಿಂಗಳು ರಜೆ ಹಾಕಿದ್ದೀರಿಂತ ತಿಳಿಯಿತು. ಮೈಸೂರಿಗೆ ಫೋನ್ ಮಾಡಿದ್ದೆ. ಎಲ್ಲೋ ತಿರುಪತಿಗೆ ನೀವು ನಿಮ್ಮ ತಾಯಿ ಎಲ್ಲರೂ ಹೋಗಿದ್ದೀರಾ ಅಂತ ತಿಳಿಸಿದರು ಎಂದಳು. ಎಲ್ಲಾ ಕತೆ ಕೇಳಿ ನರ್ಸಿಂಗ್ ಹೋಮಿಗೆ ಚಿಂಟುವನ್ನು ನೋಡಲು ಹೋದ. ಚಿಂಟು ಸುಮಾರಾಗಿ ಸುಧಾರಿಸಿದ್ದ. ಸ್ವಲ್ಪ ನಡೆಯುತ್ತಿದ್ದ. ಇನ್ನೂ 1 ತಿಂಗಳ ಇರಬೇಕೆಂದಿದ್ದರು. ಕಾಲಿಗೆ ಏನೋ ವ್ಯಾಯಾಮ ಮಾಡಿಸುತ್ತಿದ್ದರು. ಸ್ಪೆಷಲ್ ವಾರ್ಡ್ ಆದ್ದರಿಂದ ಜಯಶ್ರೀ ಮಗನ ಬಳಿಯೇ ಇದ್ದಳು. 1 ತಿಂಗಳು ರಾಜಸಿಂಹನು ಅಲ್ಲೇ ಉಳಿದ. ನನ್ನ ಬದುಕಿನಲ್ಲಿ ಈಗ ಯಾವ ಗುಟ್ಟು ಇಲ್ಲ ರಾಜು. ನಿಮಗಾಗಿ, ಮಕ್ಕಳಿಗಾಗಿ ಬದುಕ್ತೀನಿ. ಬೆಂಗಳೂರಿನ ಆಫೀಸ್ ವರ್ಕ್ ಸಾಕು ನನಗೆ. ಯಾವುದೇ ನೆಪ ಮಾಡಿ ಮುಂಬೈಗೆ ಬರಲ್ಲ. ಇಲ್ಲಿನ ಕೆಲಸ ನೋಡಿಕೊಳ್ಳಿಕ್ಕೆ ಲಿಜಿ ಮೇಡನ್ ಇದ್ದಾರೆ. ಬೆಂಗಳೂರಲ್ಲಿ ನಿಮ್ಮ ಜೊತೆ ಕಾರಲ್ಲಿ ಕಂಪನಿ ಆಫೀಸಿಗೆ ಬರ್ತೀನಿ. ನಿಮ್ಮ ಜೊತೆಗೆ ಸಂಜೆ ಮನೆಗೆ ಬರೀನಿ. ಮಕ್ಕಳ ಭವಿಷ್ಯಕ್ಕೆ ಜಾಸ್ತಿ ಗಮನ ಕೊಡ್ತೀನಿ. ನನ್ನ ಹಿಂದಿನ ಎಲ್ಲಾ ತಪ್ಪುಗಳು ಕ್ಷಮಿಸಿಬಿಡಿ. ಆಸ್ತಿ ಆಸೆಗೆ ತಂದೆ ಹಾಕಿದ ಆ ಬಂಧನಕ್ಕೆ ನಿಮ್ಮನ್ನ ಬಿಡಲಾರದೆ ಓಲೈಸಿದ್ದೆ. ಮನೋಹರ ನನ್ನ ದೇವತೆ ಹಾಗೆ ಆರಾಧಿಸ್ತಾನೆ. ಅವನನ್ನು ವಿವಾಹವಾಗೋ ಹಾಗಿಲ್ಲ ಅಂತ ಏನೋ ತಳಮಳದಲ್ಲಿ ಕುದೀತಿದ್ದ. ಅವನ ನಿಜವಾದ ಬಣ ತಿಳಿಯಿತು. ನಿಮ್ಮ ಉದಾಸೀನ, ನಿಮ್ಮ ನಿರಾಕರಣೆ ಎಲ್ಲ ಇನ್ನು ಮೇಲೆ ನಗೆಮುಖದಿಂದ ಸಹಿಸ್ತೀನಿ ಎಂದಳು. ರಾಜಸಿಂಹ ಗಂಭೀರವಾಗಿ, ನಿನ್ನ ಎಲ್ಲಾ ಹಳೆ ದುರ್ಗುಣಗಳಿಂದ ನೀನು ದೂರವಾದ ಮೇಲೆ ನಾನು ನಿರಾಕರಣೆ ಮಾಡೋದು, ದೂರವಿಡೋದು ಹೇಗೆ ಮಾಡಲಿ? ನಿನ್ನ ಕೆಲವು ಗುಣ ತಿದ್ದಿಕೊಂಡಿದ್ದಿ, ಸಂತೋಷ. ಕಾರಣ ಇಲ್ಲದೆ ನನ್ನ ತಾಯಿನ ದ್ವೇಷ ಮಾಡ್ತಿದ್ವಿ. ನನ್ನ ಮೇಲೆ ಅಸಹನೆ ಕಾಯ್ತಿದ್ದೆ. ಇದೆಲ್ಲಕ್ಕೂ ಒಳಕಾರಣ ನಿನ್ನ ತಾಯಿಯ ಬೋಧನೆ. ನಿನ್ನಂತ ಹೆಂಡ್ತಿನ್ನ ನಿನ್ನ ಗಂಡ ತಲೆಮೇಲಿಟ್ಕೊಂಡು ಮೆರೆಸಬೇಕಾಗಿತ್ತು. ನಮ್ಮ ಮನೋಹರಾಗಿದ್ರೆ ರಾಣಿ ಹಾಗೆ ಆರಾಧಿಸ್ತಿದ್ದ ಎಂದು ಬೋಧಿಸಿ ನಿನ್ನ ಮನಸ್ಸು ಕೆಡಿಸಿದ್ದಾಳೆ. ನಿನಗೆ ನಾನು ಅಂದರೆ ಅಲರ್ಜಿ. ನಾನು ನನ್ನ ಮಗುನ್ನ ಪ್ರೀತಿಸಿದರೂ ನೀನು ಸಹಿಸ್ತಿರಲಿಲ್ಲ. ಹೌದೋ ಅಲ್ಲವೋ ಎಂದ.
ಹೌದೂಂದ್ರೆ ನನ್ನ ನೆಗ್ಲೆಕ್ಟ್ ಮಾಡಿ ನೀವು ಚಿನ್ನಿ ಜೊತೆ ಗಂಟೆಗಟ್ಟಲೆ ಆಡ್ತಿದ್ರಿ. 2 ವಾರಕ್ಕೆ ಒಮ್ಮೆ ಶನಿವಾರ ಭಾನುವಾರ ಮೈಸೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದೀರಿ. ಅವಳು ಅಜ್ಜಿಮನೆ ಅಂತ ಹಂಬಲಿಸೋಳು. ಆ ಕಿಚ್ಚಿಗೆ ಮಗುನ್ನ ಇಲ್ಲಿ ತಂದು ಹಾಕಿದೆ. ಚಿಂಟೂನು ಅಜ್ಜಿ ಮನೆ ಮೈಸೂರು ಅಂತ ಹಂಬಲಿಸಲಾರಂಭಿಸಿದ ಮೇಲೆ ನಾನು ಜೀವನದಲ್ಲಿ ಸೋತೆ ಅನಿಸಿತು. ಏಕೆಂದರೆ ಚಿಂಟು ನನ್ನ ಪ್ರೀತಿಯ ಮಗ. ಅವನು ಆ ಅಜ್ಜಿ ಅನ್ನೋ ಮಾಂತ್ರಿಕಳಿಗೆ ವಶನಾದನೆ ಎನಿಸಿತು. ನೀವು ತಾಯಿಯ ಕೈಗೊಂಬೆ ಆಗಿರೋದ್ರಿಂದ ಹೆಂಡತಿಯಾದ ನನ್ನನ್ನ ಜಾಸ್ತಿ ಪ್ರೀತಿ ಮಾಡಲ್ಲ ಎನಿಸಿತ್ತು. ಹೀಗಾಗಿ ನಿಮ್ಮ ತಾಯಿ ಮೇಲೆ ಅಪಾರ ಕೋಪ ಇತ್ತು. ಆ ಕೋಪಕ್ಕೆ ಚಿಂಟೂನ್ನ ಮುಂಬೈಗೆ ಕರೆತಂದೆ. ಇಲ್ಲಿ ಈ ಘಟನೆಗಳು ನಡೆದು ನನ್ನ ಕಣ್ಣು ತೆರೀತು. ನನ್ನ ತಾಯಿ ಆ ಮನೋಹರನ ಪ್ರೇಯಸಿ. ಅವನು 45ರ ವಯಸ್ಸಿನ ಗಂಡಸು. ಹೆಣ್ಣಿನ ಹುಚ್ಚು ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವನಿಗೆ 32 ವರ್ಷ. ಅಪಾರ ಆಸ್ತಿ ಇದೆ. ಅವನು ಜೀವನದಲ್ಲಿ ಮರುಳಾಗಿರೋದು ನಿನಗೊಬ್ಬಳಿಗೆ ಅಂತ ತಾಯಿ ಹೇಳಿದ್ದರು. ಅವನ ಜೊತೆ ಶಾಪಿಂಗ್ ಅಂತ ಸುತ್ತಾಡ್ತಿದ್ದೆ. ಸಾವಿರಾರು ರೂಪಾಯಿಗಳ ಪ್ರೆಸೆಂಟೇಷನ್ಸ್ ಕೊಡಿಸೋನು. ನಾನು ಅವನಿಗೆ ಅದಕ್ಕೆ ಪ್ರತಿಯಾಗಿ ಏನಾದರೂ ಕೊಡಿಸ್ತಿದ್ದೆ. ನನ್ನ ಬಗ್ಗೆ ಇಲ್ಲಿ ವಾಚ್ ಮಾಡ್ತಾ ಇದ್ದ ಒಂದು ತಂಡ ನಮ್ಮ ತಂದೆಯವರ ಆಪ್ತರು ಇದ್ದರು. ಸ್ವಲ್ಪ ನನ್ನ ಬಗ್ಗೆ ಕೆಟ್ಟ ವರದಿ ಹೋದರೂ ಅಪಾರ ಆಸ್ತಿಗೆ ಎರವಾಗ್ತಿದ್ದೆ. ಜೊತೆಗೆ ತಾಯಿ ಬಂದು ಬಾಂಧವರಿಂದ ದೂರಾಗಿ ಏಕಾಂಗಿಯಾಗಿ ಪರಿತಪಿಸೋದು ನೋಡಿ ಭಯವಾಗಿತ್ತು. ಅಂತ ಕೆಟ್ಟ ಕೆಲಸ ಮಾಡಿದ್ದರಿಂದಲೇ ಈ ಶಿಕ್ಷೆ ಅನುಭವಿಸಿದ್ದಾಳೆ. ಆದರೆ ದೊಡ್ಡಪ್ಪ 4 ದಿನ ಆಡಿಸಿ ಕೈಬಿಟ್ಟ. ಅವಳು ಪರ್ಮನೆಂಟ್ ಆಗಿ ಕಚ್ಚಿಕೊಂಡಿರೋದು ಈ ವ್ಯಕ್ತಿನ್ನ. ಅವನನ್ನ ಫೀಸ್ ಮಾಡಲಿಕ್ಕೆ ಮಗಳನ್ನ ಮೊಮ್ಮಗಳನ್ನ ಗಂಟು ಹಾಕಲಿಕ್ಕೂ ಹೇಸೋಳಲ್ಲ ಅಂತ ತಿಳಿದಾಗ ಆ ಹೆಂಗಸಿನಿಂದ ದೂರಾದೆ. ಈಗ ನಮ್ಮ ತಂದೆ ಅವಳನ್ನ ದ್ವೇಷಿಸೋಷ್ಟೇ ನಾನು ದ್ವೇಷಿಸ್ತೀನಿ. ಚಿನ್ನಿಗೆ ಇಟ್ಟ ಸ್ವರ್ಣಲತಾ ಹೆಸರು ಬದಲಾಯಿಸಿ ನಿಮ್ಮ ತಾಯಿ ಸೂಚಿಸಿದ ಹಾಗೆ ರಾಜೇಶ್ವರಿ ಅಂತಲೇ ಇಡ್ತೀನಿ. ರಾಜಸಿಂಹನ ಮಗಳು ರಾಜೇಶ್ವರಿ, ರಾಜಸಿಂಹರ ಮಗಳು ರಾಜೇಶ್ವರಿ. ಚಿಂಟು ಹೆಸರು ನಮ್ಮಿಬ್ಬರ ನೆನಪಾಗಿ ಜಯಸಿಂಹ ಅಂತಿರಲಿ ಎಂದು. ನನ್ನ ಸಂಸಾರಕ್ಕೆ ಕವಿದ ಗ್ರಹಣ ಬಿಟ್ಟೋಯಿತು ಬಿಡು ಎಂದು ರಾಜಸಿಂಹ ಸಂತೈಸಿದ. ಬೆಂಗಳೂರಿಗೆ ಬಂದ ಮಾರನೇ ದಿನ ಹೇಳಿದಳು, ಮಕ್ಕಳು ಅಜ್ಜಿ ಮನೆ ಆಸೆ ಪಡ್ತಿವೆ, ಮೈಸೂರಿಗೆ ಹೋಗಿ ಬರೋಣ ಎಂದಳು. ನೀನು ಬರೀಯಾ ಜಯ? ಆದರೆ ನಮ್ಮಮ್ಮನ ಮನೆ ಪುಟ್ಟ ಮನೆ, ನಿನ್ನ ಈ ಅರಮನೆಗೆ ಹೋಲಿಸೋಕ್ಕಾಗಲ್ಲ ಎಂದ. ನಾನು ಮೊದಲಿನ ಜಯ ಅಲ್ಲ, ಪಶ್ಚಾತ್ತಾಪದಲ್ಲಿ ಕುದ್ದಿದ್ದೀನಿ. ನನ್ನ ಮಕ್ಕಳು ಇಷ್ಟಪಟ್ಟ ಜಾಗ ನಾನು ಇಷ್ಟಪಡ್ತೀನಿ, ಅದು ಅರಮನೆ ಆಗಿರಲೇಬೇಕಿಲ್ಲ ಎಂದಳು. 1 ತಿಂಗಳಿಂದ ಅವಳ ವರ್ತನೆ ಹಿತಕರವಾಗಿತ್ತು. ಮೈಸೂರಿಗೆ ಹೋಗುವ ಮುನ್ನ ಅವನಿಗೆ ಹೇಳಿದಳು, ಚಿಂಟು ಹೇಗೆ ಸಿಕ್ಕಿದ ಅನ್ನೋದಕ್ಕೆ ನಾನೇ ಒಂದು ಕತೆ ಕಲ್ಪಿಸಿ ಹೇಳ್ತೀನಿ. ದಯವಿಟ್ಟು ನೈಜ ಕತೆ, ನಮ್ಮ ತಾಯಿಯ ಹೊಲಸು ವಿಷಯ ಪ್ರಚಾರ ಮಾಡೋದು ಬೇಡ ಎಂದಿದ್ದಳು. ನಿನ್ನ ಕುಟುಂಬದ ಮಾನಮರ್ಯಾದೆ ನನಗೂ ಸೇರಿದ್ದು. ಅಮ್ಮನಿಗೆ ಮೊಮ್ಮಕ್ಕಳು ಬೇಕೇ ಹೊರತು ನಿನ್ನ ಕುಟುಂಬದ ಕತೆ ಬೇಕಿಲ್ಲ ಎಂದು ಮೈಸೂರಿಗೆ ಪ್ರಯಾಣ ಬೆಳೆಸಿದರು. ಮಗ ಕೋಣೆಗೆ ಮಲಗಲು ಹೋದನು. ಸೊಸೆ ಅಲ್ಲಿಯೇ ನಡುಮನೆ ಮಂಚದ ಮೇಲೆ ಕೂತಿರುವುದು ವನಜಮ್ಮನಿಗೆ ಅಚ್ಚರಿಯಾಯಿತು. ನೀನು ಬೇಕಾದರೆ ಒಳರೂಮಿನಲ್ಲಿ ಮಲಗಿಕೋ ಹೋಗಮ್ಮ, ಮನೆ ಚಿಕ್ಕದು, ಪ್ರಯಾಣ ಮಾಡಿ ಆಯಾಸ ಆಗಿರಬಹುದು ಎಂದರು. ನಿಮ್ಮ ಮೊಮ್ಮಗ ಮುಂಬಯಿಯಲ್ಲಿ ಕಳೆದು ಹೋದವನು ಹೇಗೆ ಸಿಕ್ಕಿದ ಅಂತ ಗೊತ್ತೇ ಅತ್ತೆ ಎಂದಳು. ರಾಜು ಏನೂ ಹೇಳಿಲ್ಲ. ಮಕ್ಕಳೆದುರಿಗೆ ಆ ವಿಷಯ ಏಕೆ ಅಂತ ಸುಮ್ಮನಾದ. ಒಂದು ಹಳೆಯ ದುಸ್ವಪ್ನ ಮರೆತ ಹಾಗೆ ಮಗು ಅದೆಲ್ಲಾ ಮರೆತಿರಬಹುದು. ಪುನಃ ಆ ವಿಷಯ ತೆಗಿಬಾರದು ಅಂತ ನಾನು ಸುಮ್ಮನಾದೆ ಎಂದರು ವನಜಮ್ಮ. ಮಧು ರಾಮಾಯಣದ ಪುಸ್ತಕದೊಡನೆ ಕಾಂಪೌಂಡಿಗೆ ನಡೆದಿದ್ದಳು. ಚಿಂಟು, ಚಿನ್ನಿ ಅವಳನ್ನು ಹಿಂಬಾಲಿಸಿದರು. ಪುಟ್ಟ ಹಜಾರದಲ್ಲಿ ಅತ್ತೆ ಸೊಸೆ ಇಬ್ಬರೇ ಇದ್ದರು. ಬೋರ್ಡಿಂಗ್ನ ಕಾಂಪೌಂಡ್ ಹಾರಿ ಹೋಗ್ಲಿಕ್ಕೆ ನೋಡಿದ್ದಾನೆ. ವಾಚ್ಮನ್ ಪರಪ್ಪ ಅನ್ನೋನು ಇವನನ್ನ ಹಿಡಿದುಕೊಂಡಿದ್ದಾನೆ. ಇವನು 100ರ 2 ನೋಟು ತೋರಿಸಿ, ನನ್ನ ಮೈಸೂರಿಗೆ ಅಜ್ಜಿ ಮನೆಗೆ ಕರೆದುಕೊಂಡು ಹೋಗು, ಅಜ್ಜಿ ಕೈಲಿ ತುಂಬಾ ದುಡ್ಡು ಕೊಡಿಸ್ತೀನಿ ಅಂದನಂತೆ. ಆತ ಆ 200 ರುಗಳ ಆಸೆಗೆ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ. ಕೆಲವು ದಿನ ಹುಡುಗನ್ನ ಮುಚ್ಚಿಟ್ಟು ನಾವು ಹುಡುಕಾಡಿ ಬಹುಮಾನ ಘೋಷಿಸಿದಾಗ ತಾನು ಅಕಸ್ಮಾತ್ ಕೊಳೆಗೇರಿಲಿ ಎಲ್ಲೋ ಕಂಡೆ ಅಂತ ತಂದೊಪ್ಪಿಸುವವನಿದ್ದ. ಆದರೆ ನಮ್ಮ ಕಂಪನಿ ಕಾರ್ಮಿಕನೊಬ್ಬ ಅವನ ಮಗ ಇಡೋ ಟೀ ಸ್ಟಾಲಿಗೆ ಹೋದಾಗ ನಮ್ಮ ಹುಡುಗನ್ನ ನೋಡಿದ್ದಾನೆ. ಮುಂಬೈಯಲ್ಲೇ ನಮ್ಮ ದೊಡ್ಡಪ್ಪನ ಮಗ ದೊಡ್ಡ ಕಾರ್ಖಾನೆ ಮಾಲೀಕ. ಅವನು ಚಿಂಟು ಫೋಟೋ ತೋರಿಸಿ ಕಾರ್ಖಾನೆಯ ಎಲ್ಲಾ ವಲಯದವರಿಗೆ ತೋರಿಸಿದ್ದ. ಕಡೆಗೂ ಚಿಂಟು ಸಿಕ್ಕಿದ ಎಂದಳು. ಹೇಗೋ ಮಗು ಸಿಕ್ಕಿದನಲ್ಲ, ದೇವರ ದಯೆ ಅಮ್ಮ. ನಾನು ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮೀಸಲು ಕಟ್ಟಿಟ್ಟಿದ್ದೆ. ದೇವರು ದಯೆ ತೋರಿದ. ಹೋಗಿ 1 ಸಲ ಹರಕೆ ಸಲ್ಲಿಸಿ ಬರೋಣ ಎಂದರು. ಅತ್ತೆ ಸೊಸೆ ಆತ್ಮೀಯವಾಗಿ ಮೆಲುದನಿಯಲ್ಲಿ ಮಾತಾಡುತ್ತಿದ್ದರು. ಆ ಮಧು ಅನ್ನೋ ಹುಡುಗಿ ಯಾರತ್ತೆ? ನಮ್ಮ ಚಿಂಟು ಬಹಳ ನೆನಸ್ತಿದ್ದ. ನೀನು ಕೆಂಪು ಮುಖದ ಕೋತಿ, ನಿನ್ನ ಹಳದಿ ಕೂದಲು ಚೆನ್ನಾಗಿಲ್ಲ. ನಮ್ಮ ಮಧು ಆಂಟಿ ಕಪ್ಪು ಕೂದಲು, ಉದ್ದ ಜಡೆ, ಕಪ್ಪು ಫಳಫಳ ಹೊಳೆಯೋ ಕಂಗಳು ಎಷ್ಟು ಚೆನ್ನಾಗಿದೆ ಅಂತ ಪದೇ ಪದೇ ಹೇಳಿದ್ದ. ಈ ಹುಡುಗಿ ಯಾರು?
ಮದುವೆಲಿ ನಿಮ್ಮ ತಮ್ಮನ 3 ಜನ ಹೆಣ್ಣು ಮಕ್ಕಳನ್ನ ನೋಡಿದ್ದೆ, ಯಾರೂ ಅಂಥ ರೂಪವತಿಯರಲ್ಲ. ಈ ಹುಡುಗಿ ನಿಜವಾಗಿ ತುಂಬಾ ಚೆನ್ನಾಗಿ ಇದ್ದಾಳೆ, ಯಾರೂಂತ ತಿಳಿಲಿಲ್ಲ ಎಂದಳು. ಇವರೆಲ್ಲ ನಮ್ಮ ದೊಡ್ಡಪ್ಪನ ಮಗ, ಅಣ್ಣಾನೇ ಆಗಬೇಕು. ಈ ಹುಡುಗಿ ಗಂಡ ದುಬೈನಲ್ಲಿದ್ದಾನೆ, ವರ್ಷಕ್ಕೊಮ್ಮೆ 1 ತಿಂಗಳು ಬಂದು ಹೋಗ್ತಾನೆ. ನನಗೆ ಒಬ್ಬರು ಸಹಾಯಕರಿಲ್ಲದೆ ಆಗೋಲ್ಲವಲ್ಲಮ್ಮ. ಹೀಗಾಗಿ ಈ ಹುಡುಗಿ ಇಲ್ಲೇ ಇದ್ದಾಳೆ. ಅವಳ ಗಂಡ 4-5 ವರ್ಷ ಇಲ್ಲಿ ಬರೋ ಹಾಗಿಲ್ಲ, ಐನೋ ಕಂಪನಿಗೆ ಬಾಂಡ್ ಬರೆದು ಕೊಟ್ಟಿದ್ದಾನಂತೆ ಎಂದರು. ಕೇಳುತ್ತ ಕೋಣೆಯಲ್ಲಿ ಮಲಗಿದ್ದ ರಾಜಸಿಂಹ ನಿಟ್ಟುಸಿರಿಟ್ಟ. ಆ ಹುಡುಗಿ ಬದುಕಿನಲ್ಲಿ ಈ ಸುಳ್ಳಿನ ಸರಪಣಿ ಜೋಡಿಸಬಾರದಾಗಿತ್ತು. ಈಗ ಆ ಸುಳ್ಳಿನ ಸರಪಣಿ ಹಿಡಿದು ಹಾಕುವುದು ಹೇಗೆ? ತನಗೊಬ್ಬ ಮೊಮ್ಮಗ ಬೇಕು ಎಂದು ಅಮ್ಮ ಹೀಗೆ ಕತೆ ಹಬ್ಬಿಸಿ ಅದೇ ನಾಟಕ ಮುಂದುವರಿಸುತ್ತಿದ್ದಾಳೆ. ಮಧುಗೆ 2 ತಿಂಗಳಾಗಿದೆ ಎಂದು ಬೇರೆ ಹೇಳಿದಳು. ತಾನಂತೂ ಆ ಹುಡುಗಿ ಕೈಬೆರಳು ಸಹ ಸೋಕಿಲ್ಲ. ಆದರೆ ಇದೆಲ್ಲ ಅಮ್ಮನ ಎದುರು ಮನ ಬಿಚ್ಚಿ ಚರ್ಚಿಸುವುದು ಯಾವಾಗ? 2 ದಿನ ಮಕ್ಕಳೊಂದಿಗೆ ದಂಪತಿಗಳಿದ್ದರು. ಬರೋವಾರ ಬರ್ತೀವಿ ಅಜ್ಜಿ ಎಂದವು. ಅಜ್ಜಿನ ಅಲ್ಲಿ ಬಾ ಅನ್ನಪ್ಪ ಎಂದು ಜಯಶ್ರೀ ಹೇಳಿಕೊಟ್ಟಳು. ಬೇಡ ಅಜ್ಜಿ, ಅಲ್ಲಿ ಬಂದರೆ ನಾವು ಇಲ್ಲಿ ಬಂದು ಯಾರ ಮನೇಲಿರಬೇಕು? ನಾವೇ ವಾರ ಇಲ್ಲಿ ಬರ್ತೀವಿ ಎಂದ ಚಿಂಟು. ಅಜ್ಜಿ ಇಲ್ಲಿದ್ದರೆ ಅಜ್ಜಿ ಮನೆ ಅಸ್ತಿತ್ವದಲ್ಲಿ ಇರತ್ತೆ, ಬಂದು ಮಜಾ ಮಾಡಬಹುದು ಎಂದು ನಕ್ಕ ರಾಜಸಿಂಹನನ್ನು ನೋಡಿ ಜಯಶ್ರೀ ಗಂಭೀರವಾಗಿ, ನೀವು ಮಕ್ಕಳ ಹಾಗೆ ಹುಡುಗಾಟ ಆಡಿದ್ರೆ ಹೇಗೆ? ಅವರಿಗೂ ವಯಸ್ಸಾಯಿತು, ಎಷ್ಟು ದಿನ ಒಂಟಿಯಾಗಿದ್ದಾರೆ, ಬರಲಿಕ್ಕೆ ಹೇಳಿ ಎಂದಳು. ನೀವು ಅತ್ತೆ ಉಂಟು, ಸೊಸೆ ಉಂಟು, ಬೆಂಗಳೂರಲ್ಲಿ ಸೊಸೆ ಮನೆ, ಮೈಸೂರಲ್ಲಿ ಅತ್ತೆ ಮನೆ, ನೀವು ಪರಸ್ಪರ ಆಹ್ವಾನಿಸಿಕೊಳ್ಳಿ. ನಮಗೆ ಎಲ್ಲಿಯೂ ಮನೆ ಇಲ್ಲ, ಆಕಾಶವೇ ಚಾವಣಿ, ಭೂತಾಯಿ ನಿವಾಸವೇ ನೆಲ, ನಾನು ಯಾರನ್ನು ಎಲ್ಲಿ ಆಹ್ವಾನಿಸಲಿ ಎಂದು ಬಿಟ್ಟ. ವನಜಮ್ಮನೆ ಶಾಂತವಾಗಿ, ಮಕ್ಕಳು ಬಯಸಿದಾಗ ಬಂದು ಹೋಗಿ, ನನ್ನದು ಇನ್ನೂ ಕೆಲವು ವ್ಯವಹಾರಗಳಿವೆ, ಅದೆಲ್ಲ ಮುಗಿಸಿ ಬೇಕೆನಿಸಿದಾಗ ಬರ್ತೀನಿ. ಮಕ್ಕಳಿಗೂ ಬದಲಾವಣೆಗೆ ಇದೊಂದು ಮನೆ ಇರಲಿ, ಅರಮನೆಯಲ್ಲಿದ್ದರೂ ಅಜ್ಜಿ ಮನೆ ಬಯಸತ್ವೆ ಅಂತ ಗಾದೆ ಇದೆ. ನನ್ನ ಮೊಮ್ಮಕ್ಕಳು ಆ ಮಾತು ನಿಜ ಮಾಡಿದ್ದಾರೆ, ಅದೇ ನನಗೆ ಹೆಮ್ಮೆ ಎಂದಳು. ಎಲ್ಲರೂ ಬೆಂಗಳೂರಿಗೆ ಬಂದರು. ನಿಮ್ಮ ಮಧುನ್ನ ನೋಡಿದ ಮೇಲೆ ಕಪ್ಪು ಕೂದಲು, ಕಪ್ಪು ಕಣ್ಣು, ಹೊಂಬನ್ನಾನೆ ಸೊಗಸು ಅನಿಸಿತು. ನಾನು ಅಮೆರಿಕಾಗೆ ಹೋಗಿ ಕೂದಲು ಹೇರ್ ಡೈ ಮಾಡಿಸಿ ಬರ್ತೀನಿ, ಒಂದು 15 ದಿನ ಹೋಗಿ ಬರಲಾ ಎಂದಳು. ಅಮ್ಮ ಹೋಗಮ್ಮ, ಹೋಗಿ ಕಪ್ಪು ಕೂದಲು ಮಾಡಿಸಿಕೋ, ಮಧು ಆಂಟಿ ಹಾಗೆ ಉದ್ದ ಜಡೆ ಹಾಕೋ ಎಂದು ತಂದೆಗೆ ಮೊದಲೇ ಚಿಂಟು ಅಪ್ಪಣೆ ಕೊಟ್ಟ. ನಿಮ್ಮಪ್ಪ ಅಪ್ಪಣೆ ಕೊಟ್ಟರೆ ಹೋಗ್ತೀನಿ ಎಂದಳು. ರಾಜಸಿಂಹ ಗಂಭೀರವಾಗಿ, ನಿನ್ನ ರೂಪಕ್ಕಿನ್ನ ನಿನ್ನ ಗುಣ ಸ್ವಭಾವದ ಬದಲಾವಣೆ ನನಗಿಷ್ಟವಾಗಿದೆ. ಸಂಸಾರ ಹೂಡಿದ ಇಷ್ಟು ವರ್ಷಗಳ ಮೇಲೆ ಈಗ ನಮ್ಮ ಬದುಕು ಹಿತವಾಗಿದೆ ಎಂದ. ಏನೇ ಆಗಲಿ ಅಮೆರಿಕಾಗೆ ಹೋಗಿ ಬತ್ತೀನಿ, ಕೆಲವು ಬಿಸಿನೆಸ್ ಕೆಲಸಗಳು ಇವೆ. ಲಿಜಿ ಆಂಟಿ ನನ್ನ ಜೊತೆಗಿದ್ದಾಳೆ, ಕನ್ನಡೀಲಿ ನನ್ನ ಮುಖ ನೋಡಿಕೊಂಡ್ರೆ ನನಗೆ ಬೇಜಾರಾಗತ್ತೆ. ಆ ಹುಡುಗಿ ನಿಜವಾಗಿ ಏನು ಮುದ್ದಾಗಿದ್ದಾಳೆ ಎಂದಳು. ಅವನು ಸುಮ್ಮನಿದ್ದ. ಒಂದು ಮಾತು ಪ್ರಾಮಿಸ್ ಮಾಡಿ, ನಾನು ಊರಲ್ಲಿಲ್ಲದಾಗ ನೀವು ಒಂಟಿಯಾಗಿ ಮೈಸೂರಿಗೆ ಹೋಗಬಾರದು ಎಂದಳು. ಒಂಟಿಯಾಗಿ ಏಕೆ ಹೋಗಲಿ? ಚಿಂಟು ಚಿನ್ನಿ ಇದ್ದಾರಲ್ಲ ಎಂದ. ಅವಳು ಉದ್ವೇಗದಿಂದ, ನೋ, ಹರೆಯದ ಅಪ್ಸರೆ ಹಾಗಿರೋ ಆ ಹುಡುಗಿ ಅಲ್ಲಿದ್ದಾಳೆ. ನನ್ನ ಮನಸ್ಸಲ್ಲಿ 100 ಬಗೆಯ ಭಾವನೆಗಳು ಕುದಿಯತ್ತೆ. ಕುರೂಪಿಗಳಾದ ಒಂದಿಬ್ಬರು ಹುಡುಗೀರು ನಿಮ್ಮ ಮಾವನ ಮಕ್ಕಳನ್ನ ನಾನಲ್ಲಿ ಊಹಿಸಿದ್ದೆ ಎಂದಳು. ರಾಜಸಿಂಹ ಬೇಸರದಿಂದ, ಗಂಡನಿಗೆ ಸರಿಯಾಗಿ ನಡ್ಕೋತೀನಿ, ಹಿತವಾಗಿದ್ದೀನಿ, ನಾನು ಬದಲಾಗಿದ್ದೀನಿ ಅಂತ ಮುಂಬೈಯಲ್ಲಿ ನೀನು ಘೋಷಿಸಿದ್ದು ಇಷ್ಟು ಬೇಗ ಮರೆಪೋಯಿತಾ ಎಂದ. ಅವಳು ಹತದಿಂದ, ಗಂಡನಿಗೆ ಹಿತವಾಗಿ ನಡೆದುಕೊಳ್ಳೋದುಂದ್ರೆ ಏನು? ಅವನ ಅತ್ಯಾಚಾರ ಸಹಿಸೋದಾ? ನಾನು ತಪ್ಪು ದಾರಿಗೆ ಹೋದಾಗ ನೀವು ತಿದ್ದಿ, ನೀವು ತಪ್ಪು ದಾರಿಗೆ ಹೋದಾಗ ನಾನು ತಿತ್ತೀನಿ. ಹರೆಯದ ಒಂಟಿ ಹುಡುಗಿ ಇರೋ ಮನೆಗೆ ನೀವು ತಾಯಿ ನೆಪ ಮಾಡಿ ಹೋಗಬಾರದು. ಇದೊಂದಕ್ಕೆ ನಾನು ಜಗಳ ಕಾಯ್ತೀನಿ ಎಂದಳು. ಸರಿ, ನೀನು ಅಮೆರಿಕಾದಿಂದ ಬರೋವರೆಗೆ ನಾನು ಮೈಸೂರಿಗೆ ಹೋಗಲ್ಲ ಎಂದ. ಗುಡ್ ಬಾಯ್, ನಾನು ನಿಮ್ಮನ್ನ ನಂಬ್ತೀನಿ ಎಂದಳು. ರಾಜಸಿಂಹ ನಕ್ಕು, 2 ಕೋಟಿ ರುಗಳ ಚರಸ್ಥಿರ ಆಸ್ತಿಗಾಗಿ ಯಾದರೂ ನನ್ನ ನಂಬಿಯೇ ಇರಬೇಕಲ್ಲ. ಅಂತೂ ನಿಮ್ಮಪ್ಪ ಒಳ್ಳೆ ನಿಬಂಧನೆ ಹಾಕಿದ್ದಾರೆ. ಬೇಕಾಗಲಿ ಬೇಡವಾಗಲಿ ಇನ್ನು 15 ವರ್ಷ ನನ್ನ ಜೊತೆ ಸಂಸಾರ ಮಾಡಲೇಬೇಕು ಎಂದ. ಜಯಶ್ರೀ ನೋವಿನಿಂದ, ರಾಜ್ ಹಾಗೆಲ್ಲ ಮಾತಾಡಬೇಡಿ, ನಾನು ಮೊದಲಿನ ಜಯಶ್ರೀ ಅಲ್ಲ. ಆಸ್ತಿ ಸಿಗದೇ ಇದ್ದರೂ ನೀವು ನನಗೆ ಬೇಕು ಎಂದಳು. ಹೋಗಿ ಬಾಜೆಯ, ನಮ್ಮ ಬದುಕಿನ ಕಹಿ ಎಲ್ಲಾ ಹರಿದಿದೆ, ಇನ್ನು ಮುಂದಾದರೂ ಸಿಹಿಯಾದ ಬದುಕು ಸವಿಯೋಣ ಎಂದ. ಅವಳು ಅಮೆರಿಕಾಗೆ ಹೋದಾಗ ತಾಯಿಗೆ ಟ್ರಂಕಾಲ್ ಮಾಡಿ, ಅಮ್ಮ ಮಧುದು ಏನು ಸುದ್ದಿ ಎಂದು ಕೇಳಿದ. ವನಜಮ್ಮ ಹೆದರಿಕೆಯಿಂದ, ರಾಜ ನಾವಾಡೋ ಮಾತು ಅಲ್ಲಿ ಯಾರಾದರೂ ಕೇಳಿಸಿಕೊಳ್ತಿದ್ದಾರಾ ಎಂದರು. ಇಲ್ಲಮ್ಮ, ಅವಳು ಅಮೆರಿಕಾಗೆ ಹೋಗಿದ್ದಾಳೆ. ಇದೊಂದು ಸಮಸ್ಯೆ ಈಗಲೇ ನಿವಾರಿಸಿಕೊಳ್ಳಬೇಕು. ನೀನು ಎನ್ನುತ್ತಿದ್ದಂತೆ ಹಾಗೆಲ್ಲ ಮಾತಾಡಬೇಡ ರಾಜು, ಆ ಹುಡುಗಿ ಎಂದಿಗೂ ನಮ್ಗೆ ಸಮಸ್ಯೆ ಆಗಲ್ಲ.
ನಾವು ತಾಯಿ ಮಗ ನಮ್ಮ ಸ್ವಾರ್ಥಕ್ಕೆ ದುಡುಕಿದಿವಿ. ಆ ಹುಡುಗಿ ತ್ಯಾಗಜೀವಿ. ಈಗ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ದಾಳೆ ಎಂದರು. ಎಲ್ಲಾ ಸರಿ ಅಮ್ಮ. ಆ ಹುಡುಗಿಗೆ 2 ತಿಂಗಳಾಗಿದೆ ಅಂದೆ. 1.5 ತಿಂಗಳು ತಿರುಪತಿಲಿ ಅವಳ ಜೊತೆ ಇದ್ದದ್ದು ನಿಜ. ಆದರೆ ಎಂದ. ನನಗೆ ಎಲ್ಲ ಅರ್ಥವಾಗಿದೆಯಪ್ಪ. ನೀವು ಆ ದಿನ ಊರಿಗೆ ಹೋದ ರಾತ್ರಿನೇ ಹೊರಗೆ ಕೂತಳು. ಆ ರಾತ್ರಿಯೇ ನಿನ್ನ ವಿಷಯ ಹೇಳಿದಳು ಎಂದರು. ಅಮ್ಮ, ಆ ಸುಳ್ಳು ಮದುವೆ ಬಂಧನ ತೆಗೆದು ಆ ಹುಡುಗಿಗೆ ಒಳ್ಳೆಯವರ ಹುಡುಕಿ ವಿವಾಹ ಮಾಡು. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಎಂದ. ವನಜಮ್ಮ ನಿಟ್ಟುಸಿರಿಟ್ಟು, ನನ್ನ ಆಸ್ತಿನ ಅವಳಿಗೆ ಕೊಡೋಳಿದ್ದೀನಪ್ಪ. ಆದರೆ 3 ತಿಂಗಳ ಹಿಂದೆ ಇಡೀ ಬೀದಿಗೆ ಲಗ್ನ ಪತ್ರಿಕೆ ಹಂಚಿ ತಿರುಪತಿಗೆ ಹೋಗಿದ್ವಿ. 1.5 ತಿಂಗಳ ಮೇಲೆ ಅವಳು ಬಂದಳು. ಮದ್ರಾಸಲ್ಲಿ 1.5 ತಿಂಗಳು ಗಂಡನ ಜೊತೆ ಸಂಸಾರ ಮಾಡಿ ಬಂದವಳು. ಅವಳ ಗಂಡ ದುಬೈನಲ್ಲಿದ್ದಾನೆ ಅಂತಲೇ ಎಲ್ಲ ನಂಬಿದ್ದಾರೆ. ಸ್ವತಃ ಅವರ ಮನೇಲಿ ತಾಯಿ ತಂದೆ ಬಿಟ್ಟು ತಮ್ಮ ಅಕ್ಕ ತಂಗಿ ಎಲ್ಲ ಹಾಗೆ ನಂಬಿದ್ದಾರೆ. ಮೊನ್ನೆ ಅಂಗಡಿ ಅವಳ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದೆ. ನನಗಂತೂ ಏನೂ ತೋಚಿಲ್ಲ ಎಂದರು. ನಾವು ತಾಯಿ ಮಗ ದುಡುಕಿದವಮ್ಮ ಎಂದ. 1-2 ವರ್ಷ ಆಗಲಿ ಅವಳ ಗಂಡ ಬೇರೆ ಮದುವೆ ಆದ, ಡೈವೋರ್ಸ್ ತಗೊಂಡು ಅಂತ ಸುದ್ದಿ ಹಬ್ಬಿಸಿ ಅವಳಿಗೆ ನಾನೇ ನಿಂತು ವರನ್ನ ಹುಡುಕಿಸಿ ಮದುವೆ ಮಾಡ್ತೀನಿ ಎಂದು ತಾಯಿ ಹೇಳಿದಾಗ, ಅಷ್ಟು ಮಾಡಮ್ಮ, ನನ್ನ ಅಪರಾಧ ಪ್ರಜ್ಞೆ ದೂರವಾಗತ್ತೆ ಎಂದ. ಜಯಶ್ರೀ 1.5 ತಿಂಗಳ ನಂತರ ಅಮೆರಿಕಾದಿಂದ ಬಂದಳು. ಅಮ್ಮ ಈಗ ಚೆನ್ನಾಗಾಗಿದ್ದಾಳೆ, ಅಮ್ಮ ಈಗ ಚೆನ್ನಾಗಾಗಿದ್ದಾಳೆ ಎಂದು ಮಕ್ಕಳು ಕೇಕೆ ಹಾಕಿದವು. ಜಯಶ್ರೀ ಕೂದಲಿಗೆ ಉದ್ದ ಚೌರಿ ಹಾಕಿ ಜಡೆ ಹೆಣೆದು ಮುಡಿ ತುಂಬ ಮಲ್ಲಿಗೆ ಮುಡಿದು ಗಿಳಿಹಸಿರು ಮೈಸೂರು ಸಿಲ್ಕ್ ಸೀರೆ ಉಟ್ಟು ಬಂದಾಗ, ಅಮ್ಮ ಮಧು ಆಂಟಿಗಿಂತ ಚೆನ್ನಾಗಿದ್ದಾಳೆ ಎಂದು ಚಿಂಟು ಚಪ್ಪಾಳೆ ತಟ್ಟಿ ಮೆಚ್ಚುಗೆ ಸೂಚಿಸಿದ. ಆ ರಾತ್ರಿ ಗಂಡನ ತೋಳು ಬಳಸಿ ಜಯಶ್ರೀ ಕೇಳಿದಳು, ನಿಮ್ಮ ಮೆಚ್ಚಿನ ಈ ಅಲಂಕಾರದಲ್ಲಿ ನಾನು ಹಾಗೆ ಕಾಣ್ತೀನಾ? ಆ ಹುಡುಗಿಗಿಂತ ಚೆನ್ನಾಗಿ ಕಾಣ್ತೀನೋ ಇಲ್ಲವೋ ಎಂದಳು. ರಾಜಸಿಂಹ ಗಂಭೀರವಾಗಿ, ನೀನು ಚೆನ್ನಾಗಿದ್ದೆ, ನನ್ನ ಮನ ಮೋಹಿಸುವ ಹಾಗಿದ್ದಿ. ಆದರೆ ಆ ಹುಡುಗಿ ಹೋಲಿಕೆ ಬೇಡ. ಅವಳನ್ನೆಂದು ನಾನು ಬಯಕೆ ಕಣ್ಣಿಂದ ನೋಡಿಲ್ಲ ಎಂದ. ಮನಸ್ಸು ಬಿಗಿ ಹಿಡಿದು 1.5 ತಿಂಗಳಿಂದ ಮೈಸೂರಿಗೆ ಹೋಗಿಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಬ್ರೋವಾರ ಹೋಗಿ ಬರೋಣ ಎಂದಳು. ನಿನ್ನ ಅಪ್ಪಣೆ ಮೀರೋ ಶಕ್ತಿ ನನಗಿಲ್ಲ ಜಯ ಎಂದ. ಹಾಸ್ಯಕ್ಕೆ ಆಡಿದಂತಿದ್ದರೂ ಮಾತಿನ ಆಳದಲ್ಲಿ ಎಲ್ಲೋ ನೋವು ಹುದುಗಿದಂತಿತ್ತು. ಗಂಡನ ಹೃದಯದಲ್ಲಿ ಮುಖ ಮರೆಸಿದ್ದ ಜಯಶ್ರೀಗೆ ಅವನ ಎದೆಯಾಂತರಾಳದ ಆ ನೋವು, ಪಶ್ಚಾತ್ತಾಪಗಳು ಅರ್ಥವಾಗಿರಲಿಲ್ಲ. ಮುಂದಿನ ಸಲ ಗಂಡ ಹೆಂಡತಿ ಇಬ್ಬರು ಮಕ್ಕಳೊಂದಿಗೆ ಮೈಸೂರಿಗೆ ಬಂದರು. ಮನೆ ಸ್ವರೂಪ ಬದಲಾಯಿಸಿದ್ದರು. ಈ 20 ದಿನದಲ್ಲಿ ಹಜಾರದ ಮುಂದಿನ ಒಳ ಅಂಗಳ ನಿಟ್ವಟಾಗಿ ಪರಿವರ್ತಿಸಿ ಅಲ್ಲಿ ವಿಶಾಲವಾಗಿ ಜೋಡಿ ಮಂಚ ಹಾಕಿಸಿದ್ದರು. ಒಳಗೆ ಹಜಾರದಲ್ಲಿ ಎಂದಿನಂತೆ ಮಂಚ, ರೂಮಲ್ಲಿ ಅಲಮಾರುಗಳು ತೆಗೆದು ಸಿಂಗಲ್ ಮಂಚ ತೆಗೆದು ಅಲ್ಲಿಯೂ ಜೋಡಿ ಮಂಚ, ಅಡಿಗೆ ಮನೆಯ ಮುಂದಿದ್ದ ಗ್ರಾಣದಲ್ಲಿ ಅಲಮಾರು ಸೇರಿಸಿಡಲಾಗಿತ್ತು. ಏನಮ್ಮ, ಮನೆ ಬಹಳ ಬದಲಾವಣೆ ಮಾಡಿಬಿಟ್ಟಿದ್ದಿ ಎಂದ ರಾಜಸಿಂಹ. ಶ್ರೀಲಕ್ಷ್ಮೀದೇವಿ ಹಾಗೆ ಸೊಸೆ ಬಾಳಪ್ಪ. ಮೊಮ್ಮಕ್ಕಳಿಗೆ ಸೊಸೆಗೆ ಸ್ವಲ್ಪ ಆರಾಮಿರಲಿ ಅಂತ ಲಾಯರಿಗೆ ಹೇಳಿದ್ದೀನಿ. ಮಹಡಿ ಮೇಲಿನ ಮನೆ ಬಿಡಿ ಅಂತ. ಅದು 2 ಬೆಡ್ರೂಮಿನ ದೊಡ್ಡ ಮನೆ. ಅವರ ಮಗ ಮುಂದಿನ ವರ್ಷ ಒಂಟಿಕೊಪ್ಪಲಿನಲ್ಲಿ 4 ಬೆಡ್ರೂಮಿನ ದೊಡ್ಡ ಮನೆ ಕಟ್ಟಿಸಿದ್ದಾನೆ. ಆಮೇಲೆ ಹೋಗ್ತೀವಿ ಎಂದರು. ಮಕ್ಕಳು ಬಯಸಿದ ಬಗೆ ಬಗೆ ರುಚಿಕರ ತಿಂಡಿ ತೀರ್ಥ ಮಧುವಿನಿಂದ ಮಾಡಿಸಿದರು. ಡಯಟ್ ಭಯವಿಲ್ಲದೆ ಜಯಶ್ರೀ ಸಹ ಹೊಟ್ಟೆ ತುಂಬಾ ಉಂಡಳು. ಅಮ್ಮಾವರ ಡಯಟ್ ಎಲ್ಲಿ ಹೋಯಿತು ಎಂದ.